ಗೋವಿಂದಪ್ಪ. ಹಾಂ, ಗೋವಿಂದಪ್ಪ. ಗೋವಿಂದಪ್ಪ. ಏನು ಮಾಡಾಕತ್ತೀರಿ ನೀವು ಇಲ್ಲಿಗೆ? ನಾವು ಸಾಣಿ ಹಿಡಿಯೋದು. ಹಾಂ ಚಾಕು ಕತ್ರಿ ಹಾಂ ಅವೆಲ್ಲ ಸಾಣಿ. ಹಾಂ. ಎಷ್ಟು ವರ್ಷಲಿಂತ್ರ? ಒಂದು 20-25 ವರ್ಷ ಆಯ್ತು. ಯಾವ ಊರು ನಿಮ್ಮದು? ನಮ್ಮ ನರಗುಂದ್ರಿ. ನರಗುಂದಲಿಂತ್ರ ಇಲ್ಲಿ ಬಂದು ಸಾಣಿ ಹಿಡಿ ಕೆಲಸ ಮಾಡ್ತಿ? ಹ್ಞೂ ರೀ. ಅಲ್ಲಪ್ಪ, ಇಲ್ಲಿ ನರಗುಂದಲಿಂತ್ರ ಇಲ್ಲಿಗೆ ಬಂದು ಸಾಣಿ ಹಿಡಿದ್ರಲಿಂತ್ರ ನಿಂಗೆ ಎಷ್ಟು ಲಾಭ ಐತಿ? ಐತ್ರಿ, ಸಾಧಾರಣ ಐತಿ. ಹಾಂ. ಸಾಧಾರಣ ಅಂದ್ರೆ ಈಗ 20-25 ವರ್ಷಲಿಂತ್ರ ಸಾಣಿ ಹಿಡಿ ಕೆಲಸ ಮಾಡಾಕತ್ತೀರಿಪ್ಪ. ನೀವು ಯಾವ ಮಂದಿ ಅಂತಾರೆ ನಿಮ್ಗೆ? ನಮ್ಗೆ ಹರಣ್ ಶಿಕಾರಿ ಮಂದಿ ಅಂತಾರ್ರಿ. ಹಾಂ. ಈಗೀಗ ಅಳಮಾರಿ ಜನ ಒಳಗೆ ಸೇರ್ತಾರೆ. ಅಲಮಾರಿ ಜನಾಂಗಕ್ಕೆ ಸೇರ್ಸ್ಯಾರ ನಿಮ್ಮನ್ನ. ಹ್ಞೂ. ಹಾಂ. ಮತ್ತು ಹೆಂಡತಿ ಮಕ್ಕಳು ಅಣ್ಣ ತಮ್ಮರು ತಾಯಿ ತಂದಿ ಅದ ರೀ. ಎಲ್ಲರೂ ಅದಾರ. ಎಷ್ಟು ಮಂದಿ ಅದೀರಿ ಟೋಟಲ್? ನಾವು 5 ಮಂದಿ ಗಂಡ್ಮಕ್ಳು ರೀ. ಹಾಂ. ನಮ್ಮ ಅಪ್ಪ ಅವಾರ ಅದ ರೀ. ಹಾಂ. ನಮಗೂ ಮದುವೆ ಆಗಿ ಹಾಂ. ಮಕ್ಕಳು? 4 ಮಂದಿ ಮಕ್ಕಳು ಅದ. ಹಾಂ. ಅಲ್ಲ, ಈ ಸಾಣಿ ಹಿಡಿ ಕೆಲಸದ್ರಲಿಂತ್ರ ನಿಮ್ದು ಹೊಟ್ಟೆ ತುಂಬತೈತಿ? ಏನು ಮಾಡೋದು, ಕಲ್ತು ಬಿಟ್ಟಿವ್ರಿ, ಮಾಡಬೇಕಂತ. ಹಾಂ 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 ಹಾಂ. ಮತ್ತು ಈಗ ನಿಮ್ಮ ಅಲಿಮಾರಿ ಜನಾಂಗಕ್ಕೆ ಏನಾದರೂ ಸರ್ಕಾರಲಿಂತ್ರ ಸವಲತ್ತುಗಳದು? ಎಲ್ಲ ಕೇಳೇವ್ರಿ, ಮಾಡ್ತೀವಿ ಅಂತ ಹೇಳ್ಯಾರ್ರಿ. ಹಾಂ. ಅದು ಮಾಡಿದಾಗ ಸರಿ ರೀ. ಹಾಂ. ಈಗ ನಿಮ್ಗೆ ವಾಸ ಮಾಡಕ್ಕೆ ಮನೆಗಿನಿ? ಮನಿ ಇಲ್ರಿ. ಹಾಂ. ಅವ ಕೊಟ್ಟಿದ್ರಾಗ ಅದೇ ಕ್ವಾರ್ಟರ್ಸ್ ಕೊಟ್ರ? ಹಾಂ ಹಾಂ. ಅಂದ್ರೆ ನೀವು 5 ಮಂದಿ ಅಣ್ಣ ತಮ್ಮರು, ನಿಮ್ಮ ತಂದೆ ತಾಯಿ ಎಲ್ಲರೂ ಒಟ್ಟಿಗೆ? ಒಟ್ಟಿಗೆ. ಹಾಂ. ಅಂದ್ರೆ ಕನಿಷ್ಠ ಪಕ್ಷ ನೀವು 8-9 ಮಂದಿ ಆದ್ರಿ ನಿಮ್ಮ ಮಕ್ಕಳದು ಹಿಡ್ಕೊಂಡು? 18-19 ಮಂದಿ ಇದ್ರಿ. 18-19 ಮಂದಿ? ಹಾಂ. 18-19. ಏನು ಸೈಜಿನ ಮನೆ ಐತೆ ಅದು ನಿಮ್ದು? ಐತ್ರಿ, 10-15 ಐತಿ. 10-15 ಮನೆಯೊಳಗೆ 18 ಮಂದಿ ಅದೀರಿ ನೀವು? ಹಾಂ ರೀ. ಹಾಂ. ಬಾ ಅಡ್ಡಿಲ್ಲ. ಮತ್ತು ನಿಮಗೆ ಸರ್ಕಾರಲಿಂತ್ರ ಮತ್ತೆ ಬೇರೆ ಏನಾರು ಸವಲತ್ತುಗಳು ಹೇಳ್ತಾರ್ರಿ, ಇನ್ನೂ ಸವಲತ್ತು ಏನು ಮಾಡಿಲ್ಲ. ಹಾಂ. ಎಲ್ಲ ಹೇಳ್ಯಾರ್ರಿ. ಹಾಂ. ಅದು ಮಾಡಿದಾಗ ಸರಿ. ಹಾಂ ಹಾಂ. ಏನೇನು ಹೇಳ್ಯಾರ ಸವಲತ್ತುಗಳು? ಏನೇನು ಕೊಡ್ತೈತೆ ಅಂತ ಹೇಳ್ಯಾರ? ಮನಿ ಕೊಡ್ತೀವಿ ಅಂದಾರ್ರಿ. ಹಾಂ. ಆಮ್ಯಾಗ ನಿಮ್ಗೆ ಇದ್ರ ಮ್ಯಾಗ ಸಾಲ ಅದು ಕೊಡ್ತೀವಿ ಅಂತ ಹೇಳ್ಯಾರಿ. ಹಾಂ. ಮತ್ತು ಬೇರೆ ಏನಿಲ್ಲ? ನಿಮ್ಮ ಮಕ್ಕಳಿಗೆ ಸಾಲಿಗಿಲಿ ಕಲಿಸ್ತೀರನಿಲ್ಲ? ಹಾಂ, ಸಾಲಿಗೆ ಹಚ್ಚಿ. ಎಷ್ಟನೇ ಅದಾವ ಮಕ್ಕಳು? ಒಬ್ಬ 4ನೇ ತದಾನ್ರಿ. ಹಾಂ. ಒಬ್ಬ 3ನೇ ತದಾನ. ಹಾಂ. ಒಬ್ಬ ಬಾಲ್ವಾಡಿ. ಹಾಂ ಹಾಂ ಹಾಂ. ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಏನಾರು ಗೌರ್ಮೆಂಟ್ಲಿಂತ್ರ ಸ್ಕಾಲರ್ಶಿಪ್ ಅದು ಅಂತೇಳಿ ಕೊಡ್ತಾರ? ಸ್ಕಾಲರ್ಶಿಪ್ ಬರ್ತಾವ್ರಿ. ಆದ್ರೆ ಈಗ ಒಂದು 2 ವರ್ಷ ಆತ್ರಿ ಅವಂಗ ಹಚ್ಚಿ. ಹಾಂ. ಅದು ಏನೋ ಜಾತಿ ಪ್ರಮಾಣ ಪತ್ರ ಅದು ಇದು ಬೇಕಂತ. ಹಾಂ. ಅದು ಕೊಟ್ಟಾಗ ಕೊಡ್ತೀವಿ. ಹಾಂ. ಅಂದ್ರೆ ನಿಮ್ಮ ಜನಾಂಗಕ್ಕಿನ್ನ ಜಾತಿ ಪ್ರಮಾಣ ಪತ್ರ ಕೊಡಕತ್ತಿಲ್ಲ ಸರ್ಕಾರಲಿಂತ್ರ? ಅದಾವ್ರಿ, ನಮ್ಮೂ ಅದಾವ್ರಿ. ನಮ್ಮ ಹಾಂ. ಮಕ್ಕಳಿಗೂ ಮಾಡಿ. ಮಕ್ಕಳಿಗೆ ಮಾಡಿಸಿಲ್ಲ. ಜಾತಿ ಪ್ರಮಾಣ ಪತ್ರ ಮಾಡಿಸಿದ ಮೇಲೆ ಸ್ಕಾಲರ್ಶಿಪ್ ನಿಮ್ಗೆ ಇದು ಮಾಡ್ತಾರೆ, ಕನ್ಸಿಡರ್ ಮಾಡ್ತಾರೆ ಗೌರ್ಮೆಂಟ್ಲಿಂತ್ರ. ಹಾಂ. ಈಗ ಮತ್ತೆ ಬೇರೆ ಏನಾರು ಸವಲತ್ತುಗಳು ಬೇಕಾ ಹೆಂಗೆ ಸರ್ಕಾರಲಿಂತ್ರ ನಿಮ್ಗೆ? ಅದೇ ಅವ್ರಿಗೆ ಹೇಳುದೇನ್ರಿ, ನಮ್ಗೆ ಇರಾಕ್ ಮನಿ. ಹಾಂ. ಅದ ಇದ್ರ ಮ್ಯಾಗ ಒಂದು ಸ್ವಲ್ಪ ಏನಾರ ನಮ್ಗೆ ಸಾಲ ಅದು ಹಾಂ. ಬ್ಯಾಂಕ್ನ್ಯಾಗ ಸಿಗೋ. ಹಾಂ ಹಾಂ. ಅಲ್ಲ, ನೀವು ನರಗುಂದ ಅಂದಿರಲ್ಲ, ನರಗುಂದಲಿಂತ್ರ ಹುಬ್ಳಿಗೆ ಬಂದೆ ಈ ಥರ ಸಾಣಿ ಹಿಡಿ ಕೆಲಸ ಮಾಡಿದ್ರೆ ಇದ್ರೊಳಗೆ ಉಪಜೀವನ ಆಗೋದಾದ್ರೆ ಹೆಂಗೆ? ಹಾಂ. ನೋಡಿ, ಆತ್ಮೀಯ ಜನಕನ್ನಡ TV ಯೂಟ್ಯೂಬ್ ಚಾನಲ್ ಮಾಧ್ಯಮದ ವೀಕ್ಷಕರೇ, ಈ ಒಬ್ಬ ಅಲೆಮಾರಿ ಜನಾಂಗದ ವ್ಯಕ್ತಿ ನವಲಗುಂದಿಂದ ಹುಬ್ಬಳ್ಳಿಗೆ ಬಂದು ತನ್ನ ಹೊಟ್ಟೆ ಉಪಜೀವನಕ್ಕಾಗಿ ಸಾಣಿ ಹಿಡಿಯುವ ಕೆಲಸವನ್ನು ಮಾಡುತ್ತಿದ್ದಾನೆ. ಇದೇ ತರಹ ಲಕ್ಷಾಂತರ ಜನ ಅಲೆಮಾರಿ ಜನಾಂಗದ ಜನ ಇದ್ದಾರೆ. ಅವರಿಗೆ ಸರ್ಕಾರದಿಂದ ಏನಾದರೂ ಸವಲತ್ತುಗಳನ್ನು ಮಾಡಿಕೊಟ್ಟರೆ ಇವರು ಸಹ ಮುಂದೊಂದು ದಿನ ನಮ್ಮ ದೇಶದ ಅಥವಾ ನಮ್ಮ ರಾಜ್ಯದ ಸತ್ಪ್ರಜೆ ಆಗುವಲ್ಲಿ ಯಾವುದೇ ತರಹದ ಸಂದೇಹವಿಲ್ಲ. ಇವರಿಗೂ ಇತ್ತ ಒಂದು ಸ್ವಲ್ಪ ಗಮನ ಹರಿಸಿ ಅಂತ ಜನಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಕೇಳುತ್ತೇವೆ. ಧನ್ಯವಾದಗಳು. ಆತ್ಮೀಯ ಜನಕನ್ನಡ TV ಮಾಧ್ಯಮದ ಯೂಟ್ಯೂಬ್ ಚಾನಲ್ನ ಪ್ರಜ್ಞಾವಂತ ಪ್ರಬುದ್ಧ ಪ್ರೇಕ್ಷಕರೇ, ನಿಮಗೆಲ್ಲರಿಗೂ ನಾನು ಶಿವಶಂಕರ್ ಡಿ ಮತ್ತು ಜಗದೀಶ್ ಎಂ ಉಣಕಲ್ ವಿಶೇಷ ಕಾರ್ಯಕ್ರಮ ವರದಿಗೆ ಸ್ವಾಗತ ಮಾಡುತ್ತೇವೆ. ಒಂದು ಕಡೆ ರಾಷ್ಟ್ರದ ನಾಯಕರುಗಳು ಹಾಗೂ ಪ್ರಸ್ತುತ ರಾಜ್ಯ ಸರ್ಕಾರ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗ ಅಥವಾ
ಜಾತಿ ಜನಗಣತಿ ಕಾರ್ಯ ಕೈಗೊಳ್ಳುವ ಕುರಿತು ಭಾಷಣ ಮಾಡುತ್ತಾರೆ. ಆದರೆ ವಾಸ್ತವಿಕವಾಗಿ ರಾಜ್ಯದಲ್ಲಿ ಬಹುತೇಕ ಅಲೆಮಾರಿ ಜನಾಂಗದ ಜನರ ಜೀವನ ಮಟ್ಟ ಎಷ್ಟು ದುಸ್ತರವಾಗಿದೆ ಅಂದರೆ ಅವರ ಕುಟುಂಬದ ಸದಸ್ಯರ ದಿನನಿತ್ಯದ ಹಸಿವು ನೀಗಿಸುವುದೇ ಕಷ್ಟಕರವಾಗಿರುವ ಕುರಿತು ವಾಸ್ತವ ವರದಿಯನ್ನು ನೋಡೋಣ ಬನ್ನಿ. ಹರಿಣ ಶಿಕಾರಿ ಜನಾಂಗ ಒಂದು ಅಲೆಮಾರಿ ಬುಡಕಟ್ಟು ಜನಾಂಗ. ಇವರು ಮೂಲತಃ ಮುಖ್ಯವಾಗಿ ಕರ್ನಾಟಕ, ಗುಜರಾತ್, ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಕಂಡುಬರುತ್ತಾರೆ. ಇವರ ಪೂರ್ವಿಕರು ಹರಿಣ ಮತ್ತು ಇತರ ಪ್ರಾಣಿಗಳನ್ನು ಬೇಟೆಯಾಡುವುದರಲ್ಲಿ ಪರಿಣಿತರಾಗಿದ್ದರು ಎಂದು ಹೇಳಲಾಗುತ್ತದೆ. ಇತಿಹಾಸ: ಹರಿಣ ಶಿಕಾರಿ ಜನಾಂಗವು ಮೂಲತಃ ರಾಜಸ್ಥಾನದಿಂದ ಬಂದಿದೆ ಎಂದು ಹೇಳಲಾಗುತ್ತಿದೆ. ಕಾಲಾನಂತರದಲ್ಲಿ ಇವರು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋದರು. ಇವರ ಜೀವನ ಶೈಲಿ: ಇವರು ಅಲೆಮಾರಿ ಜೀವನವನ್ನು ನಡೆಸುತ್ತಾರೆ ಮತ್ತು ಟೆಂಟ್ ಅಥವಾ ಗುಡಿಸಲುಗಳಲ್ಲಿ ವಾಸಿಸುತ್ತಾರೆ. ಬೇಟೆಯಾಡುವುದು ಮತ್ತು ಇತರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಡೆಸುತ್ತಾರೆ. ಇವರ ಸಂಸ್ಕೃತಿ: ಹರಿಣ ಶಿಕಾರಿ ಜನಾಂಗವು ತನ್ನದೇ ಆದ ಆಚರಣೆಗಳು ಮತ್ತು ನಂಬಿಕೆಗಳನ್ನು ಹೊಂದಿದೆ. ದಂಡಿನ ದುರ್ಗಮ್ಮ ದೇವಿ ಎಂಬುದು ಇವರ ಪ್ರಮುಖ ಆರಾಧ್ಯ ದೈವ. ಇವರ ಬಗ್ಗೆ ಸಂಶೋಧನೆ: ಹರಿಣ ಶಿಕಾರಿ ಜನಾಂಗದ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಲು ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಗೆ ಮನವಿ ಮಾಡಲಾಗಿದೆ. ಭಾರತ ದೇಶವು ಸ್ವತಂತ್ರಗೊಂಡು 8 ದಶಕಗಳು ಆಗುತ್ತಾ ಬಂದರೂ ಕೆಲವು ಪ್ರತಿಶತದಷ್ಟು ಬುಡಕಟ್ಟು ಜನಾಂಗದವರು ಮಾತ್ರ ಸಮಾಜದ ಮುಖ್ಯವಾಹಿನಿಗೆ ತಲುಪಿ ಉತ್ತಮ ಗುಣಮಟ್ಟದ ಜೀವನ ನಡೆಸುತ್ತಿರುತ್ತಾರೆ. ಆದ್ದರಿಂದ ಮಾನವೀಯ ಮೌಲ್ಯವುಳ್ಳ ಈ ವರದಿಯನ್ನು ಸರ್ಕಾರದ, ಅದರಲ್ಲೂ ವಿಶೇಷವಾಗಿ ನಿರ್ದಿಷ್ಟವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಲ್ಲ ಜನಪ್ರತಿನಿಧಿಗಳ ಹಾಗೂ ಜಿಲ್ಲಾಡಳಿತದ ಗಮನ ಸೆಳೆಯುವುದಕ್ಕಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ಈ ವರದಿಯಲ್ಲಿ ಪ್ರಸ್ತುತಪಡಿಸಿರುವಂತೆ ಹರಿಣ ಶಿಕಾರಿ ಜನಾಂಗದ ಅಂದರೆ ಅಲೆಮಾರಿ ಜನಾಂಗದ ಬಡಪಾಯಿಯೊಬ್ಬ ದೂರದ ನರಗುಂದದಿಂದ ಪ್ರತಿದಿನ ಹುಬ್ಬಳ್ಳಿಯವರೆಗೆ ಪ್ರಯಾಣ ಮಾಡಿ ತನ್ನ ಕುಟುಂಬದ ಹಸಿವು ನೀಗಿಸಲು ಚಾಕು ಸಾಣೆ ಹಿಡಿಯುವ ಕೆಲಸವನ್ನು ಮಾಡುತ್ತೇನೆ ಎಂದು ಸಂದರ್ಶನದಲ್ಲಿ ತಿಳಿಸಿರುತ್ತಾನೆ. ಬೇಟೆಯಾಡುವ ಕಲೆಯಲ್ಲಿ ನಿಸ್ಸೀಮರಾಗಿದ್ದ ಈ ಜನಾಂಗದ ಪೂರ್ವಜರ ವಂಶವಾಹಿನಿಯ ಪ್ರಕಾರ ಇವರಲ್ಲೂ ಬಲಯುತವಾದ ಧೈರ್ಯ ಹೊಂದಿದವರು ಇರಬಹುದು ಎಂಬುದನ್ನು ಸಂಶೋಧನೆಯ ಮೂಲಕ ಪತ್ತೆ ಹಚ್ಚಿ ಇವರ ಮಕ್ಕಳಿಗೆ ಸೂಕ್ತವಾದ ಆಟಗಳಾದ ಧನುರ್ವಿದ್ಯೆ, ಕುಸ್ತಿ, ಕರಾಟೆ, ಕಬಡ್ಡಿ ಮುಂತಾದವುಗಳಲ್ಲಿ ತರಬೇತಿ ಒದಗಿಸಿದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಪದಕ ತಂದುಕೊಡುವುದು ಅಷ್ಟೇ ಅಲ್ಲದೆ ಅವರ ಜೀವನ ಮಟ್ಟವೂ ಕೂಡ ಉತ್ತಮಗೊಳ್ಳುವುದರಲ್ಲಿ ಸಂಶಯವಿಲ್ಲ. ಕಾದು ನೋಡೋಣ. ಈ ನಮ್ಮ ಜನಕನ್ನಡ ಟಿವಿ ಮಾಧ್ಯಮದ ವರದಿಯ ನಂತರವಾದರೂ ಸಂಬಂಧಪಟ್ಟ ಇಲಾಖೆಗಳು, ಮಂತ್ರಿಗಳು ಮತ್ತು ಸರ್ಕಾರ ಅಲೆಮಾರಿ ಜನಾಂಗದವರಿಗೆ ಸಮಾಜದ ಮುಖ್ಯವಾಹಿನಿಗೆ ಸೇರ್ಪಡೆಗೊಳ್ಳುವ ಸೂಕ್ತವಾದ ವೇದಿಕೆಯನ್ನು ಕಲ್ಪಿಸಬಲ್ಲರೇ ಎಂದು. ಈ ಎಲ್ಲ ಉಪಕ್ರಮಗಳನ್ನು ಸರ್ಕಾರ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳ ಮೂಲಕ ಕೈಗೊಂಡರೆ ನಿಶ್ಚಯವಾಗಿ ಪ್ರತಿ ಜಿಲ್ಲೆಯ ಅಲೆಮಾರಿ ಜನಾಂಗದವರು ಸಹ ಆತ್ಮಸನ್ಮಾನದ ಗೌರವಯುತ ಸ್ವಾವಲಂಬಿ ಜೀವನವನ್ನು ನಡೆಸಬಲ್ಲರು ಎನ್ನುವುದು ನಿಮ್ಮೆಲ್ಲರ ನೆಚ್ಚಿನ ಜನಕನ್ನಡ ಟಿವಿ ಮಾಧ್ಯಮದ ಯೂಟ್ಯೂಬ್ ಚಾನಲ್ ಆಡಳಿತ ಮಂಡಳಿಯ ಸ್ಪಷ್ಟ ನಿಲುವು. ಹಾಗಿದ್ದರೆ ಕಾದು ನೋಡೋಣ. ನಮ್ಮ ಜಿಲ್ಲಾಡಳಿತ ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತವಾಗುವುದೇ. ಮುಂದಿನ ಯಾವುದೇ ಬೆಳವಣಿಗೆಯನ್ನು ಬರಲಿರುವ ದಿನಗಳಲ್ಲಿ ಮುಂದಿನ ವರದಿಯಲ್ಲಿ ಬಿತ್ತರಿಸುತ್ತೇವೆ. ಈ ನಮ್ಮ ವರದಿಯ ಕುರಿತು ನಿಮ್ಮ ಸ್ಪಷ್ಟ ಅಭಿಪ್ರಾಯ, ಸಲಹೆ, ಸೂಚನೆ ಕಮೆಂಟ್ ಮೂಲಕ ಅಥವಾ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವ ಮೂಲಕ ತಿಳಿಸಬೇಕಾಗಿ ವಿನಂತಿ. ಪ್ರಿಯ ವೀಕ್ಷಕರೇ, ಇಂತಹ ಕಾರ್ಯಕ್ರಮಗಳು ಸಮಾಜದ ಬದಲಾವಣೆಗೆ ಕಾರಣವಾಗಬೇಕೆಂಬ ಉದ್ದೇಶದಿಂದ ನಿಮ್ಮ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಈ ವರದಿಯನ್ನು ನೀಡುತ್ತಿದೆ. ನಾವು ಇಂತಹ ಕಾರ್ಯಕ್ರಮಗಳ ಕುರಿತು ನಿಷ್ಠೆಯಿಂದ ವರದಿ ಮಾಡುತ್ತಾ ನಿಮ್ಮ ಅಭಿಪ್ರಾಯಗಳಿಗಾಗಿ ಕಾಯುತ್ತೇವೆ. ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಇಂತಹ ಸಮಾಜೋಪಯೋಗಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲು ಅಥವಾ ನಮಗೆ ಸಲಹೆ ನೀಡಲು ಈ ಕೆಳಗಿನ ವಾಟ್ಸಪ್ ಸಂಖ್ಯೆಗಳಿಗೆ ಸಂದೇಶ ಕಳಿಸುವ ಮೂಲಕ ಸಂಪರ್ಕಿಸಬಹುದು. ಶಿವಶಂಕರ್ ಡಿ ಐಹೊಳಿ, ವಾಟ್ಸಪ್ 6363107122, ಲಿಂಗರಾಜ್ ಧಾರವಾಡ ಶೆಟ್ಟರ್, ವಾಟ್ಸಪ್ 9448590345, ಜಗದೀಶ್ ಮುಣಕಲ್, ವಾಟ್ಸಪ್ 9611863729. ನಿಮ್ಮ ನೆಚ್ಚಿನ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗುವ ಮೂಲಕ ಅಥವಾ ಚಂದಾದಾರರಾಗುವ ಮೂಲಕ ಶೇರ್ ಹಾಗೂ ಲೈಕ್ ಮಾಡುವ ಮೂಲಕ ಬೆಂಬಲಿಸಿ, ಪ್ರೋತ್ಸಾಹಿಸಿ, ಹಾರೈಸಿ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಜನಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ ಘೋಷವಾಕ್ಯ: ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯಾಗಿದೆ. ಧನ್ಯವಾದಗಳು.